ತುದಿಯಲ್ಲಿ ಚಿಗುರು ಹುಟ್ಟಿತು, ಮರದ ಬುಡದಲ್ಲಿ ಉಗುರು ಹುಟ್ಟಿತು. ಅಯ್ಯೋ, ಬೆರಳ ತುದಿಯಲ್ಲಿ ಉಗುರು ಹುಟ್ಟಿತು, ಮರದ ತುದಿಯಲ್ಲಿ ಚಿಗುರು ಹುಟ್ಟಿತು. ಹಾಗೆ ನಮ್ಮ ಅಪ್ಪನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ. ಅದು ಹೇಗ? ಮತ್ತೆ ಅಮ್ಮನ ಹೊಟ್ಟೆಯಲ್ಲಿ ಅಮ್ಮನ ಹೊಟ್ಟೆಯಲ್ಲಿ ಅಪ್ಪ ಹುಟ್ಟಿದ, ನನ್ನ ಹೊಟ್ಟೆಯಲ್ಲಿ ಅಮ್ಮ ಹುಟ್ಟಿದ್ಲು. ಅಲ್ಲ, ಅಮ್ಮನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ. ಹಾಗೆ ಕೃಷ್ಣಯ್ಯನು ಅವರ ಅಮ್ಮ ದೇವಕಿ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ. ಹೌದು, ಕೃಷ್ಣ ಹುಟ್ಟಿದಾದ ಮೇಲೆ ಫಲ ಕೊಡದ ಮರ ಇಲ್ಲ, ಹೂ ಬಿಡದ ಗಿಡ ಇಲ್ಲ, ಕರು ಹಾಕದ ದನ ಇಲ್ಲ, ಹೆರದ ಹೆಂಗಸರು ಇಲ್ಲ, ಪುರುಷೊತ್ತಿಲ್ಲದೆ ಇಲ್ಲ. ಈ ವ್ಯವಹಾರಗಳೆಲ್ಲ ನಡೀತಾ ಹೋಯ್ತು. ಯಾಕೆ ಹಾಗಾಯ್ತು? ಕೃಷ್ಣನ ಪಾವಾಡ ಅಂತೆ ಅದೆಲ್ಲ. ಪವಾಡ ಯಾಕೆ ಅಷ್ಟು ಮಾಡಿದಾನೆ? ಕೃಷ್ಣ ನಿಜವಾಗಿಯೂ ಅಪ್ಪನ ಹುಟ್ಟಿದವನೇ ಅಲ್ಲ. ನೀವು ನಾವಾದ್ರೆ ಹೌದು, ಕೃಷ್ಣ ಅಪ್ಪನ ಹುಟ್ಟಿದವಲ್ಲ. ನೀವು ಬಿಡಿ, ಎಂತೆಂತ ಭಾಗವತರೆಲ್ಲ ಹುಡುಕುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವ್ರಿಗೆ ಯಾರಿಗೂ ಉತ್ತರ ಸಿಗ್ಲಿಲ್ಲ. ನೋಡಿ, ಲೆಕ್ಕ ಹಾಕಿ, ಕೃಷ್ಣಯ್ಯನ ಅಪ್ಪ ಅಮ್ಮನನ್ನು ಬೇರೆ ಬೇರೆ ಕೋಣೆಯೊಳಗೆ ಮನದ ಬಾರದ ಸಂಕೋಲೆಯನ್ನು ಹಾಕಿ ಸೆರೆಮನೆಯಲ್ಲಿ ಹಾಕಿದ್ರು. ಗಂಡ ಹೆಂಡತಿ ಬೇರೆ ಬೇರೆ ಇರುವಾಗ ಇವ ಅಪ್ಪನಿಗೆ ಹೇಗೆ ಹುಟ್ಟಿದ? ಅದೇ ಕೃಷ್ಣಯ್ಯನ ಪಾವಾಡ. ಆದ್ರೆ ಕೃಷ್ಣ ಹೇಳಿದ್ದಾನೆ, ನೀವೆಲ್ಲರೂ ಬೆಳಗಿನ ಮುಂಚೆ ಎದ್ದು ಕಟ್ಟೆ ಬುಡಕ್ಕೆ ಬರ್ಬೇಕಂತೇಳಿ. ಹಾಗೆ ನಾನು ಬೆಳಿಗ್ಗೆ ನಾಯಿ ಕೂಗುವ ಮುನ್ನವೇ ಎದ್ದು, ಕೋಳಿ ಕೂಗುವ ಮುನ್ನವೇ, ಏನು ಕೂಗುದಾಗಾಯ್ತು, ಅದು ಕೋಳಿ ಅಂತಲೇ ತಿಳ್ಕೊಂಡೆ ನಾನು. ಕೋಳಿ ಕೂಗುವ ಮುನ್ನ ಎದ್ದು, ಆಮೇಲೆ ಹೊಸಲಿಗೆ ಬಿಸಿಲು ತಾಗುವ ಮುನ್ನ ಬಿಸಿ ಬಿಸಿ ತಂಗಳನ್ನಕ್ಕೆ ಒಂಚೂರು ಉಪ್ಪಿನಕಾಯಿಯನ್ನು ಬೆಸೆದು ತಿಂದು, ಬಿಸಿ ಬಿಸಿ ತಂಗಳನ್ನವೇ ನಿಮ್ಮನ್ನು ಕಟ್ಕೊಂಡು ನಾನು ಯಾವ ವ್ಯವಹಾರ ಮಾಡ್ಲಿ? ನೆನ್ನೆ ಅನ್ನವನ್ನು ಬೆಳಿಗ್ಗೆ ಬಿಸಿ ಮಾಡಿದ್ರೆ ಬಿಸಿ ತಂಗಳನ್ನ ಆಗುದಿಲ್ವಾ? ಹಾಗೆ ಉಳಿದ ತಂಗಳ ಬಿಸಿ ಬಿಸಿ ತಂಗಳನ್ನು ಉಪ್ಪಿನಕಾಯಿ ಹಾಕಿ ಬೆಸೆದು ತಿಂದು ಮಿಕ್ಕುಳಿದ ಯಾವುದೇ ಕಾರ್ಯಕ್ರಮವನ್ನು ಗುಡ್ಡೆಯಲ್ಲಿ ಪೂರೈಸುವ ಅಂತೇಳಿ ನೇರವಾಗಿ ಬಂದು ಇಷ್ಟೊತ್ತಾದ್ರೂ ಇವ ಇನ್ನೂ ಬರಲೇ ಇಲ್ಲ. 1-2 ಸಲ ಕೂಗಿ ಕರೀತೇನೆ, ಬಂದ್ರೆ ಬಂದ, ಇಲ್ಲದ್ರೆ ನನ್ನ ಕೈ ಚೇ ಹಿಡ್ಕೊಂಡು ಹೊರಟೆ ಹೋಗ್ತೇನೆ. ಅವು ಕೊಡ್ತಾನಂತೇಳಿ ಕಾಯುದೇ ಇಲ್ಲ ನಾನು. ಏ ಕೃಷ್ಣಯ್ಯ, ಎಲ್ಲಿ ಹೋದೆ? ಯಾರ್ಯಾರ ಜೊತೆ ತಿರುಗಾಟ ಹೋಗಿ ಏನೆಲ್ಲ ಮಾಡಿದೆ? ಅಯ್ಯ ಕೃಷ್ಣಯ್ಯ ಬಾ, ಕೃಷ್ಣಯ್ಯ